ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ತ್ರಯೋದಶಾಧ್ಯಾಯ. ಕುಸುಮಶ್ರೇಷ್ಠಿಗೆ ವಾಸವಿ ಕನ್ಯಕೆಯ ಮೂಲಕ ಉತ್ತಮವಾದ ಆಧ್ಯಾತ್ಮಿಕ ತತ್ವಸಾರವನ್ನೆಲ್ಲ ಸಾಲಂಕಾಯನ ಮಹರ್ಷಿಯಿಂದ ಕೇಳಿದ ಮಣಿಗುಪ್ತಾದಿಗಳ ಹೃದಯಗಳು ಪುಲಕಿತಗೊಂಡವು. ಅವರು ಧನ್ಯತೆಯನ್ನು ಹೊಂದಿದಂತೆ ಭಾವಿಸಿದರು. ಆ ನಂತರದ ವೃತ್ತಾಂತವನ್ನು ತಿಳಿಸಿರೆಂದು ಉತ್ಸಾಹಯುತರಾಗಿ ಸಾಲಂಕಾಯನರನ್ನು ಪ್ರಾರ್ಥಿಸಿದರು. ಆಗ ಆ ಮುನಿವರೇಣ್ಯರು ಅವರಿಗೆ, ಹೇ ಪುತ್ರರೇ, ಕುಸುಮಾರ್ಯನು ಶ್ರೀ ವಾಸವಿ ಗೀತಾ ಪ್ರಬೋಧೆಯನ್ನು ಪಡೆದು ಶಾಂತಚಿತ್ತನಾಗಿ ನಿದ್ರಿಸಿದ ಆ ರಾತ್ರಿಯೂ ಕಳೆಯಿತು. ಮರುದಿನದ ಉದಯದಲ್ಲಿ ವೈಶ್ಯಶ್ರೇಷ್ಠರು ಕಾಂತಿವಂತವಾದ ವಿಶಾಲವಾದ ರತ್ನ ಸಮುದಾಯಗಳಿಂದ ಅಲಂಕರಿಸಲ್ಪಟ್ಟ ಶ್ರೀನಗರೇಶ್ವರ ಸ್ವಾಮಿ ಮಂಟಪಕ್ಕೆ ಆಗಮಿಸಿದರು. ಆಗ ಆ ವಿಷಯವನ್ನು ಕೇಳಿ ಕುಸುಮಶ್ರೇಷ್ಠಿಯು ಸಂತೋಷದಿಂದ ಅಲ್ಲಿಗೆ ಹೊರಟನು. ಆ ನೃಪಾಲನು ವಾಸವಿ ಕನ್ನಿಕೆಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ವೇಗವಾಗಿ ಬಂದು ಭಕ್ತಿಯಿಂದ ನಗರೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಭಾಸ್ಕರಾಚಾರ್ಯರಿಗೂ ವೈಶ್ಯರಿಗೂ ನಮಸ್ಕರಿಸಿ ಅವರಿಗೆ ಉಚಿತಾಸನವನ್ನು ನೀಡಿದನು. ಸಭಾತ್ಯಾಗ ಮಾಡಿ ಓಡಿ ಹೋದ ವೈಶ್ಯರ ಹೊರತು ಮಿಕ್ಕ ವೈಶ್ಯರೆಲ್ಲರೂ ವೀರ ಕಂಕಣ ಧಾರಣೆ ಮಾಡಿರೆಂದು ಋಷಿಶ್ರೇಷ್ಠರು ವಾಕ್ಚತುರರೂ ಆದ ಭಾಸ್ಕರಾಚಾರ್ಯರು ಹೇಳಿದರು. ಯುವಕನಾದ ಲಾಭಶ್ರೇಷ್ಠಿಗೆ ವೀರ ಕಂಕಣ ಧಾರಣೆ. ಗುರು ಭಾಸ್ಕರಾಚಾರ್ಯರ ಆದೇಶವನ್ನು ಕೇಳಿ ಧರ್ಮಪುರಾಧಿಪತಿಯ ಪುತ್ರನಾದ ಲಾಭಶ್ರೇಷ್ಠಿ ಎಂಬ ವೈಶ್ಯ ಯುವಕನು ಎದ್ದು ನಿಂತು ಸಭಿಕರೆಲ್ಲರಿಗೂ ನಮಸ್ಕರಿಸಿ ಆನಂದಾವೇಶಗಳಿಂದ ಕೂಡಿ, ಅಗ್ನಿ ಪ್ರವೇಶಕ್ಕೆ ನನಗೆ ಅಗ್ರತಾಂಬೂಲವನ್ನಿತ್ತು ಕಂಕಣ ಧಾರಣೆ ಮಾಡಿರಿ ಎಂದು ನುಡಿಯುತ್ತಾ ತ್ವರೆಗೊಳಿಸಿದನು. ಆ ವೈಶ್ಯ ಯುವಕನನ್ನು ಕಂಡು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಅಯ್ಯೋ, ನೀನಿನ್ನೂ ಚಿಕ್ಕವನು, ನಿನ್ನೆ ಮೊನ್ನೆ ವಿವಾಹವಾದವನು, ಸಂತಾನವಿಲ್ಲದವನು, ನೀನು ಆತ್ಮಾರ್ಪಣೆಗೆ ಸಿದ್ಧನಾಗುವುದು ಒಳಿತಲ್ಲ. ಈ ಬಾಲ್ಯ ಚಾಪಲ್ಯವನ್ನು ಬಿಟ್ಟು ಹಾಯಾಗಿ ಜೀವಿಸು ಎಂದು ಮೂದಲಿಸಿದರು. ಆ ಬಳಿಕ ಲಾಭಶ್ರೇಷ್ಠಿ, ಹೇ ಪೂಜನೀಯರೇ, ಕುಲಗೋತ್ರಗಳ ಧರ್ಮ ಮರ್ಯಾದೆಗಳ ರಕ್ಷಣೆಯ ಕರ್ತವ್ಯವು ಸಂತಾನಹೀನರಿಗೂ ಅಧಿಕ ಸಂತತಿ ಇರುವವರಿಗೂ ಅಸ್ವಸ್ಥರಿಗೂ ಯಾರಿಗಾದರೂ ಒಂದೇ ಅಲ್ಲವೇ? ಆದ್ದರಿಂದ ವೀರ ಕಂಕಣ ಧಾರಣೆಗೆ ನನಗೆ ಆಣತಿಯನ್ನು ಪ್ರಸಾದಿಸಿ ಎಂದು ದೃಢವಾಗಿ ಹಠದಿಂದ ನುಡಿದನು. ಲಾಭಶ್ರೇಷ್ಠಿಯ ತ್ಯಾಗ ಗರಿಮೆಯನ್ನು ನೋಡಿ ಹಿಗ್ಗಿದ ಆಚಾರ್ಯ ಭಾಸ್ಕರರು ಅವನ ನಿರ್ಣಯವನ್ನು ಪ್ರಶಂಸಿಸಿ ಕೂಡಲೇ 9 ಎಳೆಗಳಿಂದ ಹೊಲಿದ ದಾರವನ್ನು 6 ವೀಳೆಯದೆಲೆಯ ಅಡಿಕೆಗಳಿಂದ ಕೂಡಿದ ತಾಂಬೂಲದಲ್ಲಿ ಆ ಯುವಕನಿಗೆ ಕೊಟ್ಟರು. ಆಗ ವಾಸವಿ ಕನ್ನಿಕೆಯು ಎದ್ದು ನಿಂತು, ಪೂಜ್ಯರಾದ ಗುರು ಬಾಲವೃದ್ಧರೇ, ಈ ಯುವಕನು ತನ್ನ ವಂಶಕ್ಕೆ ಒಬ್ಬನೇ ಇರುವನು. ಈತನು ಸಮಸ್ತ ವೈಶ್ಯಕುಲ ಗೋತ್ರ ಧರ್ಮ ರಕ್ಷಣೆಗೆ ಪ್ರಾಣಗಳನ್ನು ಬಲಿದಾನ ಮಾಡಲು ಸಂಸಿದ್ಧನಾಗಿರುವನು. ಸಂತಾನಹೀನನಾದ ಇವನಿಗೂ ಕೂಡ ಉತ್ತಮ ಗತಿ ಪ್ರಾಪ್ತಿಯಾಗಬೇಕು. ಆದ್ದರಿಂದ ಇನ್ನು ಮುಂದೆ ಲೆಕ್ಕ ಮಾಡುವಾಗ, ಅಳೆಯುವಾಗ, ದಾನ ಮೊದಲಾದ ಸಮಸ್ತ ಕಾರ್ಯಗಳನ್ನು ಆಚರಿಸುವ ಸಮಯದಲ್ಲಿ ವೈಶ್ಯರು ತ್ಯಾಗಶೀಲನಾದ ಈ ಯುವಕನ ನಾಮವನ್ನು ಮೊಟ್ಟ ಮೊದಲು ಸ್ಮರಿಸಿ ಅವರು ಸಂಪಾದಿಸುವ ಪುಣ್ಯ ಫಲಗಳಲ್ಲಿ ಸ್ವಲ್ಪವನ್ನು ಈತನಿಗೆ ಕೂಡ ಸೇರುವಂತೆ ದಾನಾದಿಗಳನ್ನು ನೀಡಬೇಕು ಎಂದು ಅಲ್ಲಿದ್ದವರಿಗೆ ಸೂಚಿಸಿದಳು. ಕೂಡಲೇ ಕುಸುಮಶ್ರೇಷ್ಠಿ ಎದ್ದು ನಿಂತು, ವಾಸವಿ ಕನ್ನಿಕೆಯು ಹೇಳಿದ ಈ ವಿಧಾನವು ಇನ್ನು ಮುಂದೆ ಸಕಲ ವೈಶ್ಯ ಜಾತಿಗೆ ಕುಲಾಚಾರವಾಗಿ ಪ್ರಕಾಶಿಸುವುದು. ಇನ್ನು ಆರ್ಯ ವೈಶ್ಯರು ಆಚರಿಸುವ ದಾನ ವಿಕ್ರಯ ಗಣನಾದಿ ಸಮಸ್ತ ಕಾರ್ಯಗಳಲ್ಲಿ ಮೊದಲು ಲಾಭ ಎಂದು ಉಚ್ಚರಿಸಿ ಆ ಮೊದಲ ಕರ್ಮಗಳ ಪುಣ್ಯಫಲವನ್ನು ಲಾಭಶ್ರೇಷ್ಠಿಗೆ ಸಮರ್ಪಿಸಿರಿ ಎಂದು ಕಟ್ಟುಪಾಡು ಮಾಡಿದನು. ಸಕಲ ವೈಶ್ಯರು ಅತ್ಯುತ್ಸಾಹಪರರಾಗಿ ತಮ್ಮ ಅಂಗೀಕಾರವನ್ನು ಪ್ರಕಟಿಸಿದರು. ವಾಸವಿ ಕನ್ಯಕೆಯು ವೈಶ್ಯರ ಅಗ್ನಿ ಪ್ರವೇಶಕ್ಕೆ ಅರ್ಹತೆಗಳನ್ನು ನಿರ್ಣಯಿಸುವುದು. ಆ ಸಮಯದಲ್ಲಿ ಎಲ್ಲ ಆರ್ಯ ವೈಶ್ಯರಲ್ಲಿ ಉತ್ಸಾಹವು ಹೊಮ್ಮತೊಡಗಿತು. 102 ಗೋತ್ರಗಳಲ್ಲಿಯ ಆ ಬಾಲವೃದ್ಧರೆಲ್ಲರೂ ತಮ್ಮ ಪ್ರಾಣಗಳನ್ನು ತೃಣೀಕರಿಸಿ ಅಗ್ನಿ ಪ್ರವೇಶ ಮಾಡುವುದಕ್ಕೆ ನಿಶ್ಚಯಿಸಿಕೊಂಡು, ಅಗ್ನಿಯಲ್ಲಿ ನಾನು ಮೊದಲು ಪ್ರವೇಶಿಸುವೆನು, ತಾನು ಮೊದಲು ಪ್ರವೇಶಿಸುವೆನು ಎಂದು ಅಬ್ಬರ ಮಾಡಿದರು. ಆಗ ವಾಸವಿ ಕನ್ಯಕೆಯು ಅವರನ್ನೆಲ್ಲ ಶಾಂತಗೊಳಿಸಿ ಮೃದು ಮಧುರ ವಚನಗಳಿಂದ, ಎಲೈ ಮಹಾವೈಶ್ಯರೇ, ನೀವು ಆವೇಶದಿಂದ ಸಾಹಸ ಮಾಡಕೂಡದು. ನಿರಂಕುಶರಾದ ದುಷ್ಟತ್ವವನ್ನು ತ್ಯಾಗ ಅಹಿಂಸೆಗಳ ಪ್ರಭಾವದಿಂದ ನಾಶಗೊಳಿಸಬೇಕೆಂಬ ಸಂಕಲ್ಪದಿಂದ ಮಾತ್ರವೇ ನಾವೀ ಅದ್ಭುತವಾದ ಆತ್ಮತ್ಯಾಗ ಮಹೋದ್ಯಮವನ್ನು ಕೈ ಹಿಡಿದಿರುವೆವೇ ಹೊರತು ವಂಶನಾಶಕ್ಕಾಗಿ ಅಲ್ಲ. ಮಕ್ಕಳು, ಬಂಧುಗಳು ಮೊದಲಾದವರೆಲ್ಲ ಅಗ್ನಿಕುಂಡದಲ್ಲಿ ಬಿದ್ದರೆ ಕುಲವೆಲ್ಲ ನಶಿಸಿ ಹೋಗುವುದು. ಆದ್ದರಿಂದ ನೀವು ಮಾಡಬೇಕಾದ ಕಾರ್ಯವನ್ನು ನಾನೀಗ ನಿಮಗೆ ವಿವರಿಸುವೆನು. ಹೇ ವೈಶ್ಯೋತ್ತಮರೇ, ಬಹುವಿಧ ಗೋತ್ರಗಳಲ್ಲಿ ಹುಟ್ಟಿ ಮಿತ್ರ ಕಳತ್ರಾದಿಗಳೊಡಗೂಡಿ
ಧರ್ಮ ರಕ್ಷಣೆಗಾಗಿ ಟೊಂಕ ಕಟ್ಟಿ ಪೂಜ್ಯರಾಗಿ ಸಾವಿರ ಸಂಖ್ಯೆಯಲ್ಲಿ ರಾಜಿಸುತ್ತಿರುವ ನಿಮ್ಮಲ್ಲಿ ಯಾರಿಗೆ ನಗರೇಶ್ವರ ಸ್ವಾಮಿಯ ವಿಮಾನವು ಮತ್ತು ತದಿತರ ಗೋಪುರ ಕಲಶಗಳು ಕೋಟಿ ಸೂರ್ಯಕಾಂತಿಯು ಪ್ರಕಾಶಿಸುತ್ತಾ ಕಾಣಿಸುವುದೋ ಅಂಥ ಪುಣ್ಯಶೀಲರೂ ಸಂತಾನವಂತರೂ ಆದ ವೃದ್ಧ ದಂಪತಿಗಳು ಗೋತ್ರಕ್ಕೆ ಓರ್ವ ದಂಪತಿಗಳಂತೆ ಮಾತ್ರವೇ ನನ್ನೊಡಗೂಡಿ ಅಗ್ನಿ ಪ್ರವೇಶವನ್ನು ಮಾಡಬೇಕು. ಮಿಕ್ಕವರಿನ್ಯಾರೂ ಆತ್ಮಾರ್ಪಣೆಗೆ ಸಿದ್ಧರಾಗಕೂಡದು. ಇದು ದೇವಿಯ ಆಣತಿ ಎಂದು ಆದೇಶಿಸಿದಳು. ಆ ವಾಸವಿ ದೇವಿಯ ನುಡಿಗಳನ್ನು ಕೇಳಿದ ವೈಶ್ಯರೆಲ್ಲ ಮಂತ್ರಮುಗ್ಧರಂತೆ ಆಕೆಯ ಆಣತಿಯನ್ನು ಶಿರಸಾವಹಿಸಿ ಶಾಂತರಾದರು. ಅನಂತರ ದೇವಿಯ ಆಣತಿಯನ್ನು ಅನುಸರಿಸಿ ವಿಮಾನ ಗೋಪುರ ಕಲಶಗಳ ಅದ್ಭುತ ದಿವ್ಯ ದರ್ಶನ ಪಡೆದ 102 ಗೋತ್ರಗಳ ಪುಣ್ಯ ದಂಪತಿಗಳು ತಮ್ಮ ಪುತ್ರರಾದ ಬಾಲನಗರರನ್ನು ಕರೆದು ಅವರಿಗೆ ಅನೇಕ ವಿಧಗಳಲ್ಲಿ ಆಶೀರ್ವದಿಸಿ, ಹೇ ಸುಕುಮಾರರಿರ, ನೀವು ಗೌರಿ ನಗರೇಶ್ವರರ ಕೃಪೆಯಿಂದ, ಕೋನಕಮಲ ಜನಾರ್ದನರ ದಯೆಯಿಂದ, ಬ್ರಹ್ಮಾಂಶ ಸಂಭೂತರಾದ ಗುರು ಭಾಸ್ಕರಾಚಾರ್ಯರ ಆದೇಶಾನುವರ್ತಿಗಳಾಗಿ ನಮ್ಮ ಕುಲದೇವತೆಯಾದ ವಿಂಧ್ಯವಾಸಿನಿ ದೇವಿ ರಕ್ಷಣೆಯಲ್ಲಿ ಪುತ್ರಪೌತ್ರಾಭಿವೃದ್ಧಿ ಹೊಂದಿ ಆಯುರಾರೋಗ್ಯಗಳಿಂದ ಸಂಪೂರ್ಣ ಭೋಗಭಾಗ್ಯಗಳಿಂದ ತುಂಬಿರುತ್ತಾ ಬಹುಕಾಲ ಬಾಳಿ ಬೆಳಗಿರಿ. ನಿಮಗೆಲ್ಲರಿಗೂ ವಿದ್ಯಾ ವಿನಯ ಸಂಪತ್ತುಗಳು ಮೈಗೂಡಲಿ. ಸ್ವಕುಲ ಧರ್ಮಾಚಾರಪರರಾಗಿ ಸರ್ವಮತ ಸಾಮರಸ್ಯದಿಂದ ಆದರ್ಶಪ್ರಾಯವಾದ ಐಕ್ಯಮತ್ಯದಿಂದ ವಿರಾಜಿಸುವಂತಾಗಿರಿ. ನಿರಂತರವೂ ಗುರುವಿನಾಣತಿಯನ್ನು ಅನುಸರಿಸಿ ಬಾಳುತ್ತಾ ಧನ್ಯಜೀವಿಗಳಾಗಿರಿ. ಆರ್ಯ ವೈಶ್ಯ ವಂಶದ ಕೀರ್ತಿಯನ್ನು ಅಖಿಲ ಪ್ರಪಂಚದಲ್ಲಿ ಅತ್ಯುನ್ನತ ಪಥಗಳಲ್ಲಿ ರಾರಾಜಿಸುವಂತೆ ಮಾಡಿರಿ ಎಂದು ಉಪದೇಶಿಸಿದರು. 102 ಗೋತ್ರಗಳ ಆರ್ಯ ವೈಶ್ಯರಿಗೆ ಸಂಕೇತ ನಾಮಗಳ ಏರ್ಪಾಟು. ಅನಂತರ ಭಾಸ್ಕರಾಚಾರ್ಯರು ತ್ಯಾಗಧನರಾದ ವೈಶ್ಯ ದಂಪತಿಗಳನ್ನು ನೋಡಿ, ಹೇ ವೈಶ್ಯರತ್ನಗಳಿರ, ನಿಮಗೀಗ ಅತೀವ ಮುಖ್ಯವಾದ ಕೆಲವು ವಿಷಯಗಳನ್ನು ಹೇಳುತ್ತಿರುವೆ. ಸಾವಧಾನವಾಗಿ ಕೇಳಿರಿ. 714 ಗೋತ್ರಗಳೊಡನೆ ಮಹಾಸಂಘವಾಗಿ ಬೆಳಗುತ್ತಿದ್ದ ಆರ್ಯ ವೈಶ್ಯರು ಈಗ 2 ವಿಭಾಗಗಳಾಗಿ ವಿಭಜನೆಯಾಗಿ ಬಿಟ್ಟಿರುವರಲ್ಲವೇ? 612 ಗೋತ್ರಗಳವರು ಅವರ ಪುರಾಕೃತ ದುಷ್ಕರ್ಮ ಪ್ರಭಾವದಿಂದ ವಾಸವಿ ಕನ್ಯಕೆಯ ಉಪದೇಶಗಳನ್ನು ಪಾಲಿಸದೆ ತ್ಯಾಗದ ಅನಂತ ಮಹತ್ವವನ್ನು ಗ್ರಹಿಸಲಾಗದೆ ನಿಮ್ಮ 102 ಗೋತ್ರದವರೊಡನೆ ಸಂಬಂಧಗಳನ್ನು ಕಡಿದುಕೊಂಡು ಹೊರಟು ಹೋದರು. ಅಂಥವರಿಂದ ಮಹಾತ್ಮರಾದ ಪುಣ್ಯಶೀಲರಾದ ನಿಮ್ಮನ್ನು ಬೇರೆಯಾಗಿ ಗುರುತಿಸಬೇಕಾಗುವುದು. ಆದ್ದರಿಂದ ನಿಮಗೆ ಋಷಿ ಗೋತ್ರಗಳೊಡನೆ ಮರ್ಮವಾದ ಸಂಕೇತ ನಾಮಗಳನ್ನು ಕೂಡ ಏರ್ಪಡಿಸುತ್ತಿರುವೆ. ಈ ಸಂಕೇತ ನಾಮಗಳು ಪ್ರಾಕೃತ ಗೋತ್ರಗಳೆನಿಸುವುವು. ಪ್ರಸ್ತುತ ಕ್ಷತ್ರಿಯ ಪಾಲಕರಿಗೂ ನಮಗೂ ಸಂಭವಿಸಿರುವ ವಿರೋಧ ಕಾರಣದಿಂದಲೂ ನಮ್ಮಿಂದ ಕಡಿದು ಹೋದ 612 ಗೋತ್ರಗಳ ವೈಶ್ಯರಲ್ಲಿ ನಮ್ಮ ಬಗ್ಗೆ ಉಂಟಾಗಿರುವ ವೈಷಮ್ಯ ಭಾವದ ಕಾರಣದಿಂದಲೂ ಪ್ರಾಪ್ತವಾಗಲಿರುವ ಪ್ರಮಾದಗಳಿಂದಲೂ ಕ್ಷುದ್ರ ವಿದ್ಯಾ ಪ್ರಯೋಗಗಳಿಂದಲೂ ರಕ್ಷಣೆಯನ್ನು ಕಲ್ಪಿಸಿಕೊಳ್ಳಲು ನೀವು ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ಋಷಿ ಗೋತ್ರಗಳನ್ನು ಹೇಳಿಕೊಳ್ಳದೆ ಸಂಕೇತ ನಾಮಗಳಿಂದಲೇ ಗೋತ್ರಗಳನ್ನು ಹೇಳಿಕೊಳ್ಳಿರಿ. ನೀವು ಆಚರಿಸುವ ವೇದೋಕ್ತ ಕರ್ಮಗಳ ಬದಲು ಅತ್ಯವಸರ ಪರಿಸ್ಥಿತಿಗಳಲ್ಲಿ ಆಚರಣಯೋಗ್ಯವಾದ ಪುರಾಣೋಕ್ತ ಕರ್ಮಗಳೂ ಕೂಡ ಈಗ ನಿಮಗಾಗಿ ಏರ್ಪಡಿಸಲ್ಪಟ್ಟಿವೆ. ಈ ಏರ್ಪಾಡುಗಳೆಲ್ಲ ವಿಪತ್ಕರ ಪರಿಸ್ಥಿತಿಗಳಲ್ಲಿ ಮಾಡಬೇಕಾದ ತಾತ್ಕಾಲಿಕ ಏರ್ಪಾಟುಗಳೆಂದು ಗುರುತಿಸಿರಿ. ಪೂರ್ವದಲ್ಲಿ ಗೋಕರ್ಣ ವಿವರಗಳಿಂದ ಹೊರಟ ನಿಮ್ಮ ಪೂರ್ವಜರ ನಾಮಗಳನ್ನು ಆಧಾರವಾಗಿ ಮಾಡಿಕೊಂಡು ನಿಮ್ಮ ಪ್ರಾಕೃತ ಗೋತ್ರಗಳು ಅಥವಾ ಸಂಕೇತ ನಾಮಗಳು ರೂಪುಗೊಂಡಿವೆ. ಆದ್ದರಿಂದ ಅವು ಪ್ರಾಕೃತಗಳಾದರೂ ಪಾವನವೆಂದೇ ಭಾವಿಸಬೇಕು. ಆದರೆ ಅವುಗಳನ್ನು ಸಾಮಾನ್ಯ ವ್ಯವಹಾರಗಳಲ್ಲಿ ಮಾತ್ರವೇ ಹೇಳಿಕೊಳ್ಳಬೇಕು. ಶ್ರೌತ ಸ್ಮಾರ್ತಾದಿ ವೈದಿಕ ಸಂಸ್ಕಾರ ಕರ್ಮಗಳಲ್ಲಿಯೂ ಪೂಜಾದಿ ಸಂದರ್ಭಗಳಲ್ಲಿಯೂ ಋಷಿ ಗೋತ್ರಗಳನ್ನು ಹೇಳಿಕೊಳ್ಳಬೇಕು. ಈಗ ಇಲ್ಲಿ ನಿಮ್ಮ ಋಷಿ ಗೋತ್ರಗಳನ್ನು, ಅವುಗಳ ಸಂಕೇತ ನಾಮಗಳನ್ನು, ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳನ್ನು ಸವಿವರವಾಗಿ ತಿಳಿಸಿಕೊಡುತ್ತಿರುವೆ. ಸಾವಧಾನದಿಂದ ಆಲಿಸಿರಿ. ಹೇ ವೈಶ್ಯೋತ್ತಮರೇ, 1. ಅಗಸ್ತ್ಯ ಗೋತ್ರಜರಿಗೆ ಅನುಪಾಲ, ಅನುಪಕುಲ ಇವು ಸಂಕೇತ ನಾಮಗಳು. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ಅಭಿರಾಮಾಂಬ, ರಾಮಚಂದ್ರಾರ್ಯ. ಆಚ್ಛಾಯನಸ ಗೋತ್ರಜರಿಗೆ ಅಗ್ರಮೂಲ, ಅರ್ಘ್ಯಮಾಲ, ಅಮಲ ಎಂಬಿವು ಸಂಕೇತ ನಾಮಗಳು. ಅಗ್ನಿ ಪ್ರವೇಶ ಮಾಡಬೇಕಾದ ಪುಣ್ಯ ದಂಪತಿಗಳು ರಾಜಮುಖ, ರಾಜಾರ್ಯ. ಆತ್ರೇಯಸ ಗೋತ್ರಜರಿಗೆ ಅರಿಶಿಷ್ಟ, ಅರಸ, ಅರಿಶೆಟ್ಲ, ಯಲಿಶಿಷ್ಟ, ಹರಿಶಿಷ್ಟ ಎಂಬಿವು ಸಂಕೇತ ನಾಮಗಳು. ಆತ್ಮಾರ್ಪಣೆ ಮಾಡಿಕೊಳ್ಳಬೇಕಾದವರು ಬ್ರಹ್ಮಾಂಬ, ಬಾಲಾರ್ಯ. ಉಗ್ರಸೇನಸ ಗೋತ್ರಜರಿಗೆ ಸಂಕೇತ ನಾಮಗಳು ಕುಮಾರಶಿಷ್ಟ, ಕೋಮರಶಿಷ್ಟ, ಕೊಮಿರಿಶೆಟ್ಲ, ಉಗ್ರಶಿಲ. ಪುಣ್ಯ ದಂಪತಿಗಳು ರಾಜ್ಯಲಕ್ಷ್ಮಿ, ದ್ರವಣರಾಜು.
ಔಜಿಧ್ಯಸ ಗೋತ್ರಜರಿಗೆ ಸಂಕೇತನಾಮಗಳು ಯನಸ ಯಾನಸಖಿ. ಪುಣ್ಯ ದಂಪತಿಗಳು ಪುಷ್ಪಾಂಜಲಿ ಭುವನಾಧಿಪ. ಉತ್ತಮೌಜಸ ಗೋತ್ರಜರಿಗೆ ಸಂಕೇತನಾಮಗಳು ಉತಕಾಲ ಉತ್ತಮ ಉತಶಿಷ್ಟ. ಆತ್ಮಾರ್ಪಣೆ ಮಾಡಬೇಕಾದವರು ಕೀರ್ತಿಕಾಂತ ಉತ್ಪಲಾಕ್ಷ. ಉತ್ಕೃಷ್ಟಸ ಗೋತ್ರಜರಿಗೆ ಸಂಕೇತನಾಮಗಳು ಕನ್ಯಾ ಕ್ರಾನು. ದಂಪತಿಗಳು ಸಮದರ್ಶಿನಿ ಸೋಮದ. ಋಷ್ಯಶೃಂಗ ಗೋತ್ರಜರಿಗೆ ಸಂಕೇತನಾಮಗಳು ಅನಂತ ಸೋಮದ. ದಂಪತಿಗಳು ಭೀಮಾಂಬ ಪೃಥ್ವೀಶ. ಕಪಿಲಸ ಗೋತ್ರಜರಿಗೆ ಸಂಕೇತನಾಮಗಳು ಮಂಡ ಮಂದ. ದಂಪತಿಗಳು ಪಲ್ಲವಾಂಬ ಪಾಲಾಹ್ವಯ. ಕಪೀತಸ ಗೋತ್ರಜರಿಗೆ ಸಂಕೇತನಾಮಗಳು ವೆಂಕೋಲ ವೆಂಕಾಲ ವೆಂಕಾಕುಲ. ಆತ್ಮಾರ್ಪಣೆ ಮಾಡಬೇಕಾದ ದಂಪತಿಗಳು ರಾಗಮಂಜರಿ ರಾಗಾಖ್ಯ. ಕಣ್ವಸ ಗೋತ್ರಜರಿಗೆ ಸಂಕೇತನಾಮಗಳು ಕಾಟು ಕೋಟ ಕರ್ನಾಟ ಕಮಟ ಕರುಟ ಕಟಾಂಟ. ದಂಪತಿಗಳು ಚಿತ್ರಭಾಷಿಣಿ ಚಿತ್ರಶುಭಗ. ಕಾಶ್ಯಪಸ ಗೋತ್ರಜರಿಗೆ ಸಂಕೇತನಾಮಗಳು ಗುಣಮುಖಿ ಗಣಪ ಗಣವಕ್ತ್ರ. ದಂಪತಿಗಳು ನಾರೀಮಣಿ ನಾಗಾಖ್ಯ. ಕೃಷ್ಣಸ ಗೋತ್ರಜರಿಗೆ ಸಂಕೇತನಾಮಗಳು ಧನದ ಧೇನು ಧನ. ದಂಪತಿಗಳು ಅಮೃತಭಾಷಿಣಿ ಗೌತಮ. ಕೌತ್ಸ ಅಥವಾ ಕುತ್ಸಸ ಗೋತ್ರಜರಿಗೆ ಸಂಕೇತನಾಮಗಳು ಇಕ್ಷ್ವಾಕು ಕದಂಬ. ದಂಪತಿಗಳು ಧನಲಕ್ಷ್ಮೀ ಧನದ.